ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಬದುಕಿನಲ್ಲಿ ಹಸಿವಿನಿಂದ ಬರುವ ಕೋಪ, ಅಹಂಕಾರದಿಂದ ಬರುವ ದ್ವೇಷ, ಮುಂಜಾನೆಯಿಂದ ಬರುವ ಮುಂಗೋಪಿ ಇವೆಲ್ಲವೂ ನಮ್ಮನ್ನ ಹಿಂಸೆ ಮಾಡುತ್ತದೆ. ಆದರೆ ನಾವು ಶಾಂತಿ ಮತ್ತು ಕರುಣೆಯನ್ನು ಒಪ್ಪಿಕೊಂಡರೆ ಏನಾಗುತ್ತದೆ ಎಂಬುದಕ್ಕೆ ಬುದ್ಧನ ಜೀವನದಿಂದ ಪ್ರೇರಿತವಾದ ಒಂದು ಕಥೆ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗೌತಮ್ ಬುದ್ಧ ಊರೂರು ಸಂಚಾರ ನಡೆಸುತ್ತಾ ಒಂದು ಗ್ರಾಮವನ್ನು ತಲುಪಿದನು. ಅಲ್ಲಿ ಅವರ ಮಾತುಗಳನ್ನು ಕೇಳಲು ಅರಳಿಕಟ್ಟೆಯ ಕೆಳಗೆ ಸಾಕಷ್ಟು ಜನ ಸೇರಿದ್ದರು. ಗೌತಮ್ ಬುದ್ಧ ತಾಳ್ಮೆ ಮತ್ತು ಕ್ಷಮೆಯ ಬಗ್ಗೆ ಅವತ್ತು ಮಾತನಾಡಿದರು. ಕೋಪ ಅನ್ನುವುದು ಬೆಂಕಿಯ ಹಾಗೆ. ಬೇರೆಯವರನ್ನು ಸುಡಬೇಕು ಅಂತ ನಾವು ಹಾಕೋ ಬೆಂಕಿ ನಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಹಾಗಾಗಿ ಕೋಪವನ್ನು ನಾವು ತಣಿಸಬೇಕು, ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಒಬ್ಬ ಮುಂಗೋಪಿ ಇದ್ದ. ಅವನಿಗೆ ಗೌತಮ್ ಬುದ್ಧ ಈ ಮಾತುಗಳನ್ನೆಲ್ಲ ತನಗೆ ಹೇಳುತ್ತಿದ್ದಾರೆ ಎಂದು ಅನಿಸಿತು. ಅವನು ಎದ್ದು ನಿಂತು, ನೀನೊಬ್ಬ ದೊಡ್ಡ ಆಷಾಢಭೂತಿ ಮನುಷ್ಯ, ನಿನ್ನ ಸ್ವಾರ್ಥಕ್ಕಾಗಿ ಸುಳ್ಳುಗಳನ್ನು ಹರಡುತ್ತಿದ್ದೀಯಾ? ನೀನು ದೊಡ್ಡ ಮನುಷ್ಯ ಆಗಬೇಕು ಅಂತ ಈ ತರ ಜನರನ್ನು ಮರಳು ಮಾಡುತ್ತಿದ್ದೀಯಾ? ಸಿಟ್ಟಿನಿಂದ ಅರಮನೆ ಬಿಟ್ಟು ಬಂದವನಲ್ಲವೇ ನೀನು? ನಿನ್ಗೆ ನಾಚಿಕೆ ಆಗಲ್ವಾ ಎಂದು ಕೇಳಿದ. ಬುದ್ಧ ಇದನ್ನೆಲ್ಲ ಕೇಳಿದ ಬಳಿಕವೂ ಮುಗುಳ್ನಗುತ್ತಲೇ ಇದ್ದರು. ಇದರಿಂದ ಆ ವ್ಯಕ್ತಿಯ ಸಿಟ್ಟು ಇನ್ನಷ್ಟು ಹೆಚ್ಚಾಯಿತು. ಅವನು ಬುದ್ಧನ ಮುಖಕ್ಕೆ ಉಗುಳಿ ಹೊರಟು ಹೋದ. ಗೌತಮ್ ಬುದ್ಧರು ಇನ್ನು ನಗುತ್ತಲೇ ಇದ್ದರು. ಆ ಗ್ರಾಮದ ಪ್ರವಚನ ಮುಗಿಸಿ ಶಿಷ್ಯರೊಂದಿಗೆ ಮುಂದಿನ ಊರಿಗೆ ಪ್ರಯಾಣ ಬೆಳೆಸಿದರು. ಇತ್ತ ಮನೆಗೆ ಹೋದ ಮುಂಗೋಪಿಗೆ ಆ ರಾತ್ರಿ ನಿದ್ದೆಯೇ ಬರಲಿಲ್ಲ. ಸಿಟ್ಟೆಲ್ಲ ಇಳಿದ ಮೇಲೆ ನಾನು ಹಾಗೆಲ್ಲ ಮಾತಾಡಬಾರದಿತ್ತು ಅನಿಸತೊಡಗಿತು. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ತಾನು ಅನುಭವಿಸಿದ ಕಷ್ಟಗಳನ್ನೆಲ್ಲ ನೆನಪಾದವು. ಬುದ್ಧನನ್ನು ಭೇಟಿಯಾಗಿ ಕ್ಷಮೆ ಕೇಳಬೇಕು ಎಂದು ತೀರ್ಮಾನಿಸಿದ. ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಿಂದಿನ ದಿನ ಪ್ರವಚನ ನಡೆದ ಜಾಗಕ್ಕೆ ಹೋದ. ಆದರೆ ಅಲ್ಲಿ ಬುದ್ಧ ಇರಲಿಲ್ಲ. ಪಕ್ಕದೂರಿಗೆ ಹೋಗಿರುವುದಾಗಿ ಅಲ್ಲಿನ ಜನರು ಇವನಿಗೆ ಹೇಳುತ್ತಾರೆ. ಇವನು ನಡೆದುಕೊಂಡೇ ಅಲ್ಲಿಗೆ ತಲುಪಿದ. ಅಲ್ಲಿ ಗೌತಮ್ ಬುದ್ಧ ಪ್ರವಚನ ನೀಡುತ್ತಿದ್ದರು. ಮುಂಗೋಪಿ ವ್ಯಕ್ತಿ ಓಡಿ ಹೋಗಿ ಅವರ ಕಾಲು ಹಿಡಿದುಕೊಂಡ. ನಾನು ಮಾಡಿದ್ದು ತಪ್ಪಾಯಿತು, ಕ್ಷಮಿಸಿ ಬಿಡು ಎಂದು ಕೇಳಿದ. ಗೌತಮ್ ಬುದ್ಧರು ಆಶ್ಚರ್ಯದಿಂದ ಕೇಳಿದರು, ಯಾರಪ್ಪ ನೀನು? ನನ್ನ ಕಾಲು ಯಾಕೆ ಹಿಡಿದುಕೊಂಡಿದ್ದೀಯಾ? ನಾನೇಕೆ ಕ್ಷಮಿಸಬೇಕು? ಎದ್ದೇಳು ಕಂದ ಎನ್ನುತ್ತಾರೆ. ಆಗ ಮುಂಗೋಪಿ ಕೇಳಿದ, ನಿಮಗೆ ನನ್ನ ಪರಿಚಯ ಇಲ್ವೇ? ನಿನ್ನೆ ಪಕ್ಕದೂರಿನಲ್ಲಿ ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡನಲ್ಲ, ಅವನೇ ಸ್ವಾಮಿ ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ನಿಮ್ಮ ಬಳಿ ಕ್ಷಮೆ ಕೇಳಲು ಬಂದಿದ್ದೇನೆ. ಆಗ ಗೌತಮ್ ಬುದ್ಧರು ಶಾಂತವಾಗಿ ಹೇಳುತ್ತಾರೆ, ನೀನು ಮಾತನಾಡುತ್ತಿರುವ ನಿನ್ನೆ ಎನ್ನುವುದೆಲ್ಲ ಅದು ಕಳೆದು ಹೋಗಿದೆ ತಮ್ಮ. ನಾನಂತೂ ಈ ಘಟನೆಗಳನ್ನು ಮರೆತು ಮುಂದೆ ಬಂದಿದ್ದೇನೆ. ನಾನು ವರ್ತಮಾನ ಕಾಲದಲ್ಲಿದ್ದೇನೆ. ನೀನು ಯಾಕೆ ಇನ್ನೂ ನಿನ್ನೆಯಲ್ಲೇ ಕಳೆದು ಹೋಗಿದ್ದಿ? ನಿನಗೆ ನಿನ್ನೆಯ ಘಟನೆಗಳ ಬಗ್ಗೆ ನಿಜಕ್ಕೂ ಪಶ್ಚಾತ್ತಾಪ ಇದ್ದರೆ ನಿನ್ನ ಹೃದಯ ಪರಿಶುದ್ಧವಾಗೇ ಎಂದೇ ಅರ್ಥ. ಅದನ್ನು ಬಿಟ್ಟು ಬಿಡು. ಇವತ್ತು ಒಳ್ಳೆಯವನಾಗಿದ್ದೀಯಲ್ಲ, ಅದನ್ನು ಉಳಿಸಿಕೊ, ಅಷ್ಟೇ ಸಾಕು. ನಿನ್ನೆ ಆಗಿ ಹೋಗಿದ್ದನ್ನು ನೆನಪಿಸಿಕೊಂಡು ಯಾಕೆ ಈಗಿರುವ ಸಂತೋಷ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀಯ? ಗೌತಮ್ ಬುದ್ಧರು ಮಾತು ಕೇಳಿ ಆ ವ್ಯಕ್ತಿಯ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯಿತು. ಇಲ್ಲ ಸ್ವಾಮಿ, ಇನ್ಯಾವತ್ತೂ ಅನಗತ್ಯವಾಗಿ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಪ್ರೀತಿ ಕರುಣೆಗೆ ನನ್ನ ಹೃದಯದಲ್ಲಿ ಜಾಗ ಕೊಡುತ್ತೇನೆ. ನನ್ನ ಬದುಕನ್ನು ಸುಂದರಗೊಳಿಸುತ್ತೇನೆ. ಪಶ್ಚಾತ್ತಾಪ ಪಡುವ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಎಂದು ಮಂಡಿ ಊರಿ ಬೇಡಿಕೊಂಡನು. ನೀನು ನನ್ನನ್ನು ನೋಯಿಸಲು ಉದ್ದೇಶಿಸಿದ್ದರೂ ನಾನು ನೋವಿನ ಬದಲಿಗೆ ಶಾಂತಿಯನ್ನು ನೀಡಿದೆನು. ಕೋಪ ಅಸಹನೆಗಳು ನಿನ್ನದ್ದು, ಅದನ್ನು ನಾನು ಸ್ವೀಕರಿಸಲು ನಿರಾಕರಿಸಿದೆ. ಶಾಂತಿ ಎಂದಿಗೂ ನನ್ನ ಸಿದ್ಧಾಂತವಾಗಿರುತ್ತದೆ. ಈ ಘಟನೆ ಮಾತ್ರ ಬುದ್ಧನ ಶಾಂತಿ ಮತ್ತು ಕರುಣೆಯ ಪ್ರಭಾವವನ್ನು ತೋರಿಸುತ್ತಲ್ಲ, ಇದು ನಿಮಗೆ ಜೀವಮಾನದಲ್ಲಿ ದೊಡ್ಡ ಪಾಠ ಕಲಿಸುತ್ತದೆ. ಯಾರಾದರೂ ನಿಮ್ಮ ಮೇಲೆ ಕೋಪ ತೋರಿಸಿದರೆ ಅದನ್ನು ನೀವು ಸ್ವೀಕರಿಸುವ ಅಗತ್ಯವಿಲ್ಲ. ಪ್ರತಿಯೊಬ್ಬರೂ ಸ್ಪಂದನೆ ಅವರ ತತ್ವ ಮತ್ತು ಆಂತರಿಕ ಶಕ್ತಿಯ ಮೇಲೆ ಆಧಾರಿತವಾಗಿರುತ್ತದೆ. ಜೀವನದಲ್ಲಿ ಕೋಪ ಮತ್ತು ನಕಾರಾತ್ಮಕವನ್ನು ತಿರಸ್ಕರಿಸಿ ಶಾಂತಿ ಮತ್ತು ಪ್ರೀತಿ ಆಳಲು ಬಿಡಿ. ಬುದ್ಧನ ಈ ಪಾಠ ನಿಮ್ಮ ಜೀವನದಲ್ಲೂ ಶಕ್ತಿ ತುಂಬಲಿ. ಮಾಡಿ ನೋಡಿ, ಬದಲಾವಣೆ ನಿಮ್ಮಲ್ಲೇ ಇರುತ್ತದೆ. ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಇತರರನ್ನು ಪ್ರೇರೇಪಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.